ಸೊ ಎಲ್ಲರೂ ಹೆಂಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇದು ಬೆಳಗ್ಗೆ ಅವಸರದಲ್ಲಿ ಪಲಾವ್ ಮಾಡಿದ್ವಿ. ಸೊ ನೋಡ್ತಾ ಇದ್ದೀರಿ, ಈ ಥರ ಸಿಂಪಲ್ ಪಲಾವ್ ಏನೂ ಹಾಕಿರಲಿಲ್ಲ. ಸೊ ಇಬ್ಬರಿಗೂ ಒಂದೊಂದು ಪ್ಲೇಟ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ತಿನ್ಬೇಕಂತ. ತುಪ್ಪ ಹಾಕಿದರೆ ಒಂಥರ ರುಚಿನೇ ಬೇರೆ. ಸೊ ನೀವು ಎಂದಾದರೂ ಪಲಾವ್ ಮೇಲೆ ತುಪ್ಪ ಹಾಕ್ಕೊಂಡು ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಈ ಥರ ತುಪ್ಪ ಹಾಕ್ಕೊಂಡು ತಿಂದರೆ ಅದು ಮಜಾನೇ ಬೇರೆ ಇರುತ್ತೆ. ಸೊ ಇಬ್ಬರು ಕೂಡ ಚೆನ್ನಾಗಿ ಊಟ ಮಾಡಿದ್ವಿ. ಚೆನ್ನಾಗಿ ಊಟ ಮಾಡಿದ್ಮೇಲೆ ಅವ್ರು ಅಂದರು, ಇವತ್ತು ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ಏನೋ ತರೋದಿದೆ ಅಂತಂದರು. ಸೊ ಹೋಗ್ತಾ ಇದ್ದಾರೆ. ಸೊ ಈ ಬಿಜಾಪುರಕ್ಕೆ ಸ್ವಲ್ಪ ಶಾಪಿಂಗ್ ಇದೆ. ನೋಡಿ ಎಷ್ಟಂತಂದ್ರೆ 9 ಗಂಟೆಗೆ ಅವ್ರು ಹೊರಟರು. ಸೊ 2 ಗಂಟೆಗೆ ಬಂದರು. ಇದು 1 ವಾರಕ್ಕೆ ಆಗೋಷ್ಟು ತರಕಾರಿ ಸ್ವಲ್ಪ ರೇಷನ್ ತಂದರು. ಸೊ ಒಳಗೆ ಎಲ್ಲ ಇಡ್ತಾ ಇದ್ದಾರೆ. ಸೊ ನಿಮ್ಮ ಮನೇಲಿ ವಾರಕ್ಕೊಮ್ಮೆ ತರ್ತೀರಾ ಅಥವಾ ತಿಂಗಳಿಗೊಮ್ಮೆ ತರ್ತೀರಾ ಒಂಚೂರು ಕಮೆಂಟ್ ಮಾಡಿ. ಹಾಗೆ ನೋಡಿ, ಸಂತಿ ತಂದಮೇಲೆ ನಿಮ್ಗೆ ಗೊತ್ತಿದೆ, ಎಲ್ಲ ಮನೆಯೊಳಗೂ ಕೂಡ ಸಂತಿ ತಂದಮೇಲೆ ಅದು ಹೆಂಗೆ ಜೋಡಿಸ್ಬೇಕು ಅದೊಂದು ದೊಡ್ಡ ಕೆಲಸ. ಸೊ ನಮ್ಮ ಮನೆ ಸಂತಿ ತಂದರೆ ಇಷ್ಟೆಲ್ಲ ಗಲೀಜಾಗುತ್ತೆ, ಎಲ್ಲ ಹೊಂದಿಸ್ಬೇಕು ಅನ್ನೋಂಥದ್ದು. ಸೊ ಎಲ್ಲ ನಮ್ಮ ಯಜಮಾನರು ಮಾಡ್ತಿದ್ದಾರೆ. ಸೊ ಅದ್ರ ಜೊತೆಗೆ ಏನಾಗ್ತದೆ ಅಂತಂದ್ರೆ, ಬಿಜಾಪುರಕ್ಕೆ ಹೋದ್ಮ್ಯಾಗ ಒಂದು ಮೊಬೈಲ್ ತೊಗೊಂಡ್ರು. ಅದು ಅವ್ರಿಗೆ ಇಷ್ಟ ಬಂದಿದ್ದು ಕೂಡ ತುಂಬ ಚೆನ್ನಾಗಿ, ನನಗೂ ಕೂಡ ಇಷ್ಟ ಆಯಿತು. ಸೊ ಅದು ಓಪನ್ ಮಾಡ್ತಾಯಿದ್ದಾರೆ. ಸೊ ಇದು ನಮಗೆ ಇಷ್ಟ ಆಗಿದೆ. ಕಡಿಮೆ ರೇಟ್, ನಮಗೆ ಎಷ್ಟು ಮಿಡ್ಲ್ ಕ್ಲಾಸ್ ನಮಗೆ ಎಷ್ಟು ಆಗ್ತದೆ ಅಷ್ಟು ಮೊಬೈಲ್ ಒಂದು ಕಡಿಮೆ ರೇಟಿಗೆ ತೊಗೊಂಡಿದ್ವಿ. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇದ್ದೀರಿ. ಧನ್ಯವಾದಗಳು. ನನ್ನ ವಿಡಿಯೋ ಹೀಗೆ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.